ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತರ ಕರ್ನಾಟಕದ ಆರಾಧ್ಯ ದೈವ ಎಂದೇ ಖ್ಯಾತಿಯಾಗಿರುವ ಶ್ರೀ ಸಿದ್ಧಾರೂಢ ಸ್ವಾಮಿಯ 124ನೇ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಗೆಂದು ಸುತ್ತಮುತ್ತ ಊರಿನ, ತಾಲೂಕಿನ ಹಾಗೂ ಹೊರರಾಜ್ಯದಿಂದ ಭಕ್ತರು ಆಗಮಿಸಿದ್ದರು. ಲಕ್ಷಾಂತರ ಭಕ್ತರ ಸಡಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿತು. ಹಾಗೆ ಸ್ವಯಂ ಪ್ರೇರಿತವಾಗಿ ಸಂಘ ಸಂಸ್ಥೆಗಳು, ಸಮಾಜ ಸೇವಕರು ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ತಮ್ಮ ಭಕ್ತಿಯ ಸೇವೆಯನ್ನು ಒದಗಿಸುತ್ತಿದ್ದರು. ಸಿದ್ಧಾರೂಢ ಸದ್ಭಕ್ತ ಮಂಡಳಿ 15 ವರ್ಷಗಳಿಂದ ನಿರಂತರ ಬಿಸ್ಲೇರಿ ನೀರಿನ ಬಾಟಲ್ಗಳ ಸೇವೆ ಮಾಡುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ನೀರಿನ ಬಾಟಲ್ಗಳ ಸಂಖ್ಯೆ ಹೆಚ್ಚುತ್ತಾ ಇದ್ದು ಕಡಿಮೆಯಾಗಿಲ್ಲ. ಇದಕ್ಕೆ ಶ್ರೀ ಸಿದ್ಧಾರೂಢರ ಆಶೀರ್ವಾದವೇ ಕಾರಣ ಎಂದು ನಮ್ಮ ಕರಾಳ ಸತ್ಯ ತಂಡದೊಂದಿಗೆ ಮಾತನಾಡಿದರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ನಾನು ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್. ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ನಮ್ಮ ಹುಬ್ಬಳ್ಳಿಯ ಆರಾಧ್ಯ ದೈವವಾದಂಥ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ವಿಷಯದ ಅಂಗವಾಗಿ ಪ್ರತಿ ವರ್ಷ ಕೂಡ ಭಕ್ತಾದಿಗಳು ಹೆಚ್ಚೆಚ್ಚು ಆಗ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ತಮ್ಮ ಭಕ್ತಿಪೂರ್ವಕವಾದ ಸೇವೆಯನ್ನು ಸಲ್ಲಿಸಲು ಎಷ್ಟೋ ಸಂಘ ಸಂಸ್ಥೆಗಳು ಹಿಂದೆ ಮುಂದೆ ನೋಡ್ತಾ ಇಲ್ಲ. ಅವರು ಕೂಡ ತಮ್ಮ ಒಂದು ಅಲ್ಪ ಕಾಣಿಕೆ ಇರಲಿ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾ ಇದೆ. ಅದೇ ರೀತಿ ಇಲ್ಲೊಂದು ನಮ್ಮ ಸಿದ್ಧಾರೂಢ ಸದ್ಭಕ್ತ ಮಂಡಳಿ ಇವರು ಕೂಡ ತಮ್ಮ ನೀರಿನ ಹಂಚಿಕೆ, ತಮ್ಮ ಸ್ವಸಹಾಯ ಇಚ್ಛೆಯಿಂದ ನೀರಿನ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು ಈ ನೀರಿನ ಬಾಟಲ್ಗಳನ್ನು ಈ ಒಂದು ಸಿದ್ಧಾರೂಢ ಸದ್ಭಕ್ತ ಮಂಡಳಿ ಅವರು ಗಂಡಿಗೇರಿ ಓಣಿ ಅವರೆಲ್ಲರೂ ಗೆಳೆಯರ ಬಳಗ ಕೂಡಿ ಒಂದು ಸೇವೆ ಇರಲಿ ಅಂತ ಹೇಳ್ಬಿಟ್ಟು ಅಜ್ಜನ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಜನರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಈ ವಿಷಯದ ಅಂಗವಾಗಿ ನಮ್ಮ ಹತ್ರ ಆ ಒಂದು ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಜೊತೆಗಿದ್ದಾರೆ, ಅವ್ರ ಸದಸ್ಯರೆಲ್ಲ ಇದ್ದಾರೆ. ಒಂದೆರಡು ಮಾತು ಅವ್ರ ಬಾಯಿಂದ ಏನು ಕೇಳೋಣ, ಅವ್ರ ಮಂಡ್ಯದಲ್ಲಿ ಏನಿದೆ, ಅವ್ರ ಜನಕ್ಕೆ ಯಾವ ಥರ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ, ಅದನ್ನು ನಾವು ಕೇಳೋಣ. ಸರ್ ಹೇಳಿ. ನಮಸ್ಕಾರ. ಓಂ ನಮಃ ಶಿವಾಯ. ನನ್ನ ಹೆಸರು ಸಚಿನ್ ಸೋಷಿ ಅಂತೇಳಿ. ನಾನು ಮೂಲತಃ ಹುಬ್ಬಳ್ಳಿಯವರೇ. ಈಗ ಧಾರವಾಡ ಚುಟ್ಟಾಗಿ ಒಂದು 20 ವರ್ಷ ಆಯಿತು. ಇದೆಲ್ಲ ನಮ್ಮ ಗೆಳೆಯರ ಬಳಗ ಇರೋದು 90% ಹುಬ್ಬಳ್ಳಿಯಲ್ಲೇ ಇರ್ತೀವಿ ನಾವೆಲ್ಲ. ಸುಮಾರು 12ರಿಂದ 13 ವರ್ಷದಿಂದ ನಮ್ಮ ಸ್ವಾಮಿಯಾರಾದಂಥ ಪಂಚಾಕ್ಷರಿಯವರು, ಮಾಂತೇಶ್ ಮಾರ್ಕೊಂಡವರು ತಮ್ಮ ಸ್ವಂತ ಖರ್ಚಿನಿಂದ ಒಂದೇನೋ ಫ್ರೂಟಿ ಜ್ಯೂಸನ್ನು ಹಂಚ್ತಾ ಬಂದಿದ್ದರು ಜಾತ್ರೆ ಮಹೋತ್ಸವದಲ್ಲಿ. ಆ ಕಾರಣಾಂತರಗಳಿಂದ ಸ್ವಲ್ಪ 1 ವರ್ಷ 2 ವರ್ಷ ಗ್ಯಾಪ್ ಏನೋ ಆಗಿರ್ತದೆ. ಆವಾಗ ನಾವು ಹಾಗೂ ಬಸಣ್ಣ ಬೆಂಡಿಗೆ ಆಗಿದ್ದು, ಹಿರಣ್ಣ ವೆಂಕಟಾಪುರ ಆಗಿದ್ದು, ಅವರಿವರು ಅನ್ನೋದೇ ಎಲ್ಲರೂ ಸೇರಿ ಮತ್ತು ನಮ್ಮ ಕೈಯಲ್ಲಿ ನಾವು ತೊಗೊಂಡಾಗ ನೀರಿನ ಬಾಟ್ಲನ್ನು ವಿಚಾರ ಮಾಡಿ ಅದೇನೋ ಇದು ಆಗ್ತಿತ್ತಲ್ಲ, ಹಾಗಾಗಿ ನೀರಿನ ಬಾಟ್ಲ್ ವಿಚಾರ ಮಾಡಿ 1ನೇ ವರ್ಷ ನಾವು ಕೈಗೆ ತೊಗೊಂಡಾಗ ಒಂದು 100 ಕೇಸ್ ಆಗ್ತೀವಿ, 200 ಕೇಸ್ ಆಯಿತು. ಈ ಸಲ 345 ಕೇಸ್ ನಾವು ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಈ ನಮ್ಮ ಏನು ಸೇವಾ ಕಾರ್ಯಕ್ಕೆ ಹಲವಾರು ಸಾಕಷ್ಟು ಜನ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ನಮ್ಮ ಗೆಳೆಯರ ವರ್ಗ ಆಗಿರ್ಬೋದು, ಶಿಗ್ಗಾಂವಿ, ಕಿತ್ತೂರು, ಧಾರವಾಡ, ನಾನಾ ಕಡೆಗಳಿಂದ ಸ್ವಯಂ ಪ್ರೇರಿತವಾಗಿ ದೇಣಿಗೆಯನ್ನು ಕೊಡ್ತಾ ಬಂದಿದ್ದಾರೆ. ವರ್ಷ ಏನಾಗ್ತಿದೆಯಪ್ಪ ಅಂದರೆ ಈ ಸಂಖ್ಯೆಯಲ್ಲಿ ದೇಣಿಗೆನೂ ಆಗಿರ್ಬೋದು ಹಾಗೂ ಜನನೂ ಆಗಿರ್ಬೋದು. ಒಬ್ಬರಿಂದ ಮತ್ತೊಬ್ಬರಿಂದ ಬಾಯಿಯಿಂದ ಇದು ನಮ್ಮದು ಸೇವಾ ಕಾರ್ಯಕ್ಕೆ ಅತ್ಯುತ್ತಮ ಚಾಲನೆ ಕೊಟ್ಟಿದ್ದೇವೆ. ದೇಣಿಗೆ ಅಂದರೆ ಯಾವ ಥರ? ನೀವು ದೇಣಿಗೆ ನೀವಾಗಲೇ ಕೇಳ್ತೀರಾ ಅಥವಾ ನಾವಾಗಲೇ ಸ್ವಚ್ಛಂದ ಬಂದು ಕೊಡ್ತಿದ್ದಾರೆ ಏನಂತ? ಸರ, ನಾವು ಮುಂಚೆ ನಾವು ಕೈಗೆ ತೊಗೊಂಡಾಗ ನಾನು ಡೋರ್ ಟು ಡೋರ್ ಹೋಗಿ ಅವಾಗ ಫೋನ್ಪೇ ಇರಲಿಲ್ಲ. ಡೋರ್ ಟು ಡೋರ್ ಹೋಗಿ 50 ರೂಪಾಯಿ ಕೊಟ್ಟರು ತೊಗೊಳ್ತಿದ್ವಿ, 100 ರೂಪಾಯಿ ಕೊಟ್ಟರು ತೊಗೊಳ್ತಿದ್ವಿ, 500 ರೂಪಾಯಿ ಕೊಟ್ಟರು ತೊಗೊಳ್ತಿದ್ವಿ. ಹಾಗೆ ಮಾಡ್ತಾ ಸಂಗ್ರಹಿಸಿ ಬಂದು ಒಂದು ಲಾಸ್ಟ್ 3 ವರ್ಷ ಹಿಂದ್ಗಡೆ ಒಂದು ಗ್ರೂಪನ್ನು ಮಾಡಿದ್ವಿ ನಾವು. ಸಿದ್ಧಾರೂಢ ಸದ್ಭಕ್ತ ಮಂಡಳಿ ಅಂತ ಗ್ರೂಪ್ ಮಾಡಿದಾಗ ಫಂಡ್ ನಮಗೆ ಸಫಿಷಿಯೆಂಟ್ ಇತ್ತು. ನಮ್ಮ ಬಸವಣ್ಣ ಅವರೇನಂದ್ರು ಕಲೆಕ್ಷನ್ ಮಾಡಬೇಡ್ರು. ಆದರೂ ಕೂಡ ಸ್ವಯಂ ಪ್ರೇರಿತವಾಗಿ ಪ್ರತಿ ವರ್ಷ ಏನು ದುಡ್ಡು ಕೊಡ್ತಾರಲ್ಲ ಜನ, ಅದು ದುಡ್ಡು ಹರಿತಾ ಬರ್ತಾ ಇದೆ. ಹಾಗೆ ಹರ್ಕೊಂಡು ನಮ್ಗೆ ಇನ್ನೂ ಫಂಡ್ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಫಂಡ್ ವಿಚಾರವಾಗಿ, ದೇಣಿಗೆ ವಿಚಾರವಾಗಿ ಒಂದೆರಡು ವಿಷಯ ಏನು ಬರ್ತಾವಪ್ಪ ಅಂತಂದರೆ, ನೀವು ಹೋಗಿ ಮತ್ತೊಬ್ಬರ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಸದಸ್ಯರು ಏನಿದಾರಲ್ಲ ಅವರೇ ಮಾತ್ರ ಕೊಡ್ತಾ ಇದ್ದಾರಾ? ಅದನ್ನು ನೀವು ವಿವರವಾಗಿ ಕೊಡ್ಬೇಕು. ಈಗ ನಮ್ಮ ಸದಸ್ಯರು ಕೊಡ್ತಾರೆ, ಅವ್ರ ಕಡೆಯಿಂದ ಪರಿಚಯದವರು 1 to 1 ಹಾಗೆ ಬಾಯಿ ಟು ಬಾಯಿ ಅಡ್ವರ್ಟೈಸ್ಮೆಂಟ್ ಟೈಪ್ ಆಗಿಬಿಟ್ಟಿದೆ. ಸ್ವ ಇಚ್ಛೆಯಿಂದ ಅವರಾಗಲೇ ಬಂದು ನಮಗೆ ಫೋನ್ಪೇ ಮುಖಾಂತರ ಸಲ್ಲಿಸ್ತಾರೆ. ನೀವಾಗಲೇ ಹೋಗಿ ಯಾವುದೇ ರಾಜ್ಯ ವ್ಯಕ್ತಿಗಳ ಹತ್ರ ಇಲ್ಲ ಆ ಥರ ಇನ್ನೊಂದು ಹತ್ರ ಏನು ಕೇಳ್ತಾ ಇಲ್ಲ. ಯಾವುದೇ ಅಂದರೆ ನಿಮ್ಮ ಸದಸ್ಯರ ತಂಡ ಏನಿದೆ ಅಲ್ಲ, ಇದರಲ್ಲೇ ತಾನಾಗಲೇ ಮುಂದೆ ಬಂದರೆ ಕೊಟ್ಟರೆ ನೀವು ತಗೋತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನನ್ನ ಕಡೆಯಿಂದ ನಾವು ಸಾಕಷ್ಟು ಜನರು ವಸೂಲಿ ಮಾಡ್ತೀನಿ. ವಸೂಲಿ ಅಂದರೆ ಅವರಾಗಲೇ ಕೊಡ್ತಾ ಇದ್ದಾರೆ. ಈ ರಾಮಚಂದ್ರ ಅವ್ರ ಒಂದು ಟೀಮ್ ಇರ್ತದೆ, ಅವರು ವೈಯಕ್ತಿಕವಾಗಿ ಅವರು ವಸೂಲಿ ಮಾಡ್ತಾರೆ. ಈ ಬಸಣ್ಣ ಅವ್ರೊಂದು ಟೀಮ್ ಮಾಡ್ಕೊಂಡಿರ್ತಾರೆ. ಟೀಮ್ ಅಂತಂದರೆ ಅವ್ರು ಪರಿಚಯಿಸ್ತಿರೋ ಅವ್ರಿಗೆ ದುಡ್ಡು ಆ ಥರ ನಾವು ಯಾವುದೇ ರೀತಿಯಾದಂಥ ಗಣ್ಯ ವ್ಯಕ್ತಿಗಳು, ರಾಜಕೀಯದಂಥ 1 ರೂಪಾಯಿ ಕಾಸನ್ನು ಬೇಡಿಲ್ಲ, ಇಸ್ಕೊಳೋದು ಇಲ್ಲ.